ನಮಸ್ಕಾರ ಸ್ನೇಹಿತರೆ, ಇವತ್ತು ಮತ್ತೊಮ್ಮೆ ನಿಮಗೆ ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ನ ಬಗ್ಗೆ ಮಾತನಾಡೋಣ. ಇವತ್ತಿನ ಚಿನ್ನದ ಬೆಲೆ ಎಷ್ಟಿದೆ? ನಿನ್ನೆಯ ಯುದ್ಧ ಹಾಗೂ ಇವತ್ತಿನ ಯುದ್ಧದ ಪರಿಸ್ಥಿತಿಯಿಂದಾಗಿ ಚಿನ್ನದ ಮೇಲೆ ನೇರವಾಗಿ ಪರಿಣಾಮ ಬಿದ್ದಿದೆ. ಇದರಿಂದಾಗಿ ಚಿನ್ನದ ಬೆಲೆಯಲ್ಲಿ ಏರುಪೇರು ಆಗುವ ಸಾಧ್ಯತೆ ಇದೆ. ಈ ಒಂದು ವಿಡಿಯೋ ತುಂಬಾನೇ ಉಪಯುಕ್ತ ಮಾಹಿತಿ ಆಗಲಿದೆ. ನೀವು ಕೂಡ ಚಿನ್ನದ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಲು ಆಸಕ್ತಿ ಇದ್ದಲ್ಲಿ ಈ ವಿಡಿಯೋನ ಕೊನೆಯವರೆಗೂ ನೋಡಿ ಸ್ನೇಹಿತರೆ. ಅಲ್ಲಿ ತನಕ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದಲ್ಲಿ ಈ ಕೂಡಲೇ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋಗೆ ಲೈಕ್ ಮತ್ತು ಶೇರ್ ಮಾಡುವುದನ್ನ ಮರೆಯಬೇಡಿ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಯುದ್ಧದ ಪರಿಣಾಮದಿಂದ ಏನಾಗುತ್ತಿದೆ, ಹಾಗೆ ವಿವಿಧ ದೇಶಗಳು ಏನೆಲ್ಲ ಪ್ಲಾನ್ ಮಾಡಿದೆ, ಹೂಡಿಕೆದಾರರ ಮನಸ್ಸು ಎಲ್ಲಿದೆ, ಎಲ್ಲ ಮಾಹಿತಿಯನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹೇಳಲಿದ್ದೇವೆ. ಹಾಗೆ ಚಿನ್ನದ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಕೂಡ ನಿಮಗೆ ಸಿಗಲಿದೆ ಸ್ನೇಹಿತರೆ. ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋಗೆ ತಪ್ಪದೇ ಒಂದು ಲೈಕ್ ಅನ್ನ ಮಾಡಿ. ಸ್ನೇಹಿತರೆ, ನಿನ್ನೆ ನೋಡುವುದಾದರೆ ಯುದ್ಧದ ಪರಿಸ್ಥಿತಿ ಸ್ವಲ್ಪ ನಿಯಂತ್ರಣದಲ್ಲಿತ್ತು. ಕೆಲವು ದೇಶಗಳು ಮಾತುಕತೆಯನ್ನ ಪಾಕಿಸ್ತಾನದಲ್ಲಿ ಮಾಡಿ ಯುದ್ಧವನ್ನ ಬಗೆಹರಿಸಲು ಎಂದು ಪ್ರಯತ್ನವನ್ನ ಮಾಡಿದ್ದರು. ಆದರೆ ಇವತ್ತು ಪರಿಸ್ಥಿತಿ ತುಂಬಾನೇ ತೀವ್ರವಾಗಿದೆ. ಹೊಸ ದಾಳಿಗಳ ವರದಿ ಬರುತ್ತಿದೆ. ಕೆಲ ಪ್ರಮುಖ ದೇಶಗಳಲ್ಲಿ ಉದ್ವಿಗ್ನತೆ ಹೆಚ್ಚಾಗುತ್ತಿದೆ. ಭಾರತೀಯ ಹಾಗೂ ಜಾಗತಿಕ ಮಾರುಕಟ್ಟೆಯಲ್ಲಿ ಅನಿಶ್ಚಿತ ಉಂಟಾಗುವ ಸಾಧ್ಯತೆ ಇದೆ. ಇದರಿಂದಾಗಿ ಇನ್ವೆಸ್ಟರ್ಗಳು ಭಯದಲ್ಲಿ ಬರುತ್ತಾರೆ. ಭಯದಿಂದಾಗಿ ತಮ್ಮ ಹಣವನ್ನ ಸುರಕ್ಷಿತ ಕಡೆಗೆ ಶಿಫ್ಟ್ ಮಾಡಲು ಪ್ರಯತ್ನಿಸುತ್ತಾರೆ. ಹೀಗಾದಾಗ ಟ್ರೇಡ್ ಹಾಗೂ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಅನಿಶ್ಚಿತ ಉಂಟಾಗಿ ಯಾವಾಗ ಏನಾಗುತ್ತದೆ ಎಂಬುದನ್ನ ಊಹಿಸಲು ಕೂಡ ಆಗುವುದಿಲ್ಲ ಸ್ನೇಹಿತರೆ. ಹೀಗಾಗಿ ಚಿನ್ನದ ಬಗ್ಗೆ ಈಗೆಲ್ಲರೂ ಕೂಡ ತಜ್ಞರು ಇನ್ವೆಸ್ಟ್ಮೆಂಟ್ ಕೂಡ ಮಾಡುತ್ತಿದ್ದಾರೆ, ಇನ್ವೆಸ್ಟಿಗೇಷನ್ ಕೂಡ ಮಾಡುತ್ತಿದ್ದಾರೆ. ಚಿನ್ನದ ಬೆಲೆ ಯುದ್ಧದಿಂದ ಏರಿಕೆಯಾಗುತ್ತಾ ಅಥವಾ ಇಳಿಕೆಯಾಗುತ್ತಾ? ನಿಮ್ಮ ಪ್ರಕಾರ ಚಿನ್ನದ ಒಂದು ಬೆಲೆ ಯುದ್ಧದ ಕಾರಣದಿಂದಾಗಿ ಏರುತ್ತಾ ಅಥವಾ ಇಳಿಯುತ್ತಾ? ಹಾಗೆ ಇವತ್ತಿನ ಚಿನ್ನದ ಬೆಲೆಯಲ್ಲಿ ಇಳಿಕೆಯಾಗಿದೆಯಾ ಅಥವಾ ಇಲ್ಲವೋ ಎಂಬುದನ್ನ ಕಾಮೆಂಟ್ ನಲ್ಲಿ ನಾವು ಹೇಳುವ ಮೊದಲೇ ನೀವು ಹೇಳಿ. ನಿಮಗೆ ಉತ್ತರವನ್ನ ಕೂಡ ನಾವು ನೀಡಲಿದ್ದೇವೆ ಸ್ನೇಹಿತರೆ. ಯುದ್ಧದ ಭೀತಿ ಹೆಚ್ಚಾಗಿದೆ. ಹೌದು, ಕರೆನ್ಸಿ ವ್ಯಾಲ್ಯೂ ಫ್ಲಕ್ಚುಯೇಷನ್ ಈಗ ಹೆಚ್ಚಾಗುತ್ತಿದೆ. ಸ್ಟಾಕ್ ಮಾರ್ಕೆಟ್ ಅನ್ಸ್ಟೇಬಲ್ ಆಗುತ್ತಿದೆ. ಇದೆಲ್ಲದರ ಒಂದು ಕಾರಣ ನೇರವಾಗಿ ಚಿನ್ನದ ಬೇಡಿಕೆಯ ಮೇಲೆ ಬೀಳಲಿದೆ ಸ್ನೇಹಿತರೆ. ಇವತ್ತಿನ ಒಂದು ಚಿನ್ನದ ಬೆಲೆಯಲ್ಲಿ ಸ್ವಲ್ಪ ಇಳಿಕೆ ಉಂಟಾಗಿದೆ. ಈ ಇಳಿಕೆ ಮುಂದಿನ ಒಂದು ದೊಡ್ಡ ಇಳಿಕೆಗೆ ಕಾರಣವಾಗಬಹುದು ಅಥವಾ ಮುಂದಿನ ದಿನದಲ್ಲಿ ಮತ್ತೆ ಏರಿಕೆ ಆಗಬಹುದಾ ಎಂಬ ಸಂಪೂರ್ಣವಾದ ಮಾಹಿತಿಯನ್ನ ನಿಮಗೆ ನಾವು ನೀಡಲಿದ್ದೇವೆ ಸ್ನೇಹಿತರೆ. ನೋಡಿ, ದೇಶದಲ್ಲಿ ಏನೋ ನಡೆಯುತ್ತಿದೆ. ಹೌದು, ಎಲ್ಲೋ ನಡೆಯುತ್ತಿರುವ ಯುದ್ಧದಿಂದ, ಅಮೆರಿಕ, ಇಸ್ರೇಲ್, ಇರಾನ್ನಲ್ಲಿ ನಡೆಯುತ್ತಿರುವ ಯುದ್ಧದಿಂದಾಗಿ ನಮ್ಮ ದಿನನಿತ್ಯದ ಜೀವನದ ಮೇಲೆ ಡೈರೆಕ್ಟ್ ಪರಿಣಾಮ ಬೀರುತ್ತಿದೆ. ಹೌದು, ಪೆಟ್ರೋಲ್ ಹಾಗೂ ಗ್ಯಾಸ್ನ ಮೇಲೆ ಪರಿಣಾಮ ಬಿದ್ದಿದೆ. ಇದರಿಂದಾಗಿ ಈಗ ನೇರವಾಗಿ ಚಿನ್ನದ ಮೇಲೂ ಕೂಡ ಪರಿಣಾಮ ಬೀಳುತ್ತದೆ ಸ್ನೇಹಿತರೆ. ಪ್ರತಿಯೊಂದು ವಸ್ತು ಮೇಲೂ ಕೂಡ ಯುದ್ಧದ ಪರಿಣಾಮ ಬಿದ್ದೇ ಬೀರುತ್ತದೆ. ಹೀಗಾಗಿ ಸಾಮಾನ್ಯವಾಗಿ ಯುದ್ಧವನ್ನ ಮಾಡಲು ಆಗುವುದಿಲ್ಲ. ಯುದ್ಧ ನಡೆದಲ್ಲಿ ಚಿನ್ನದ ಬೆಲೆಯಲ್ಲಿ ಏನಾಗುತ್ತದೆ ಎಂಬುದನ್ನ ಕೂಡ ನೋಡಬೇಕಾಗುತ್ತದೆ. ಹಾಗೆ ಇವತ್ತು ನೀವು ಕಾಯುತ್ತಿರುವ 24 ಕ್ಯಾರೆಟ್ ಪ್ಯೂರ್ ಚಿನ್ನದ ಬೆಲೆ ಎಷ್ಟಿದೆ ಎಂಬುದನ್ನ ನೋಡೋಣ ಬನ್ನಿ. ಮಾರ್ಕೆಟ್ ಓಪನ್ ಆದಂತೆ ಇವತ್ತು ಚಿನ್ನದ ಬೆಲೆಯಲ್ಲಿ ಇಳಿಕೆ ಕಂಡು ಬಂದಿದೆ ಸ್ನೇಹಿತರೆ. ಮಧ್ಯಾಹ್ನದ ಹೊತ್ತಿಗೂ ಕೂಡ ಸ್ವಲ್ಪ ಇಳಿಕೆಯಾಗಬಹುದು ಎಂದು ಕೂಡ ಹೇಳುತ್ತಿದ್ದಾರೆ ತಜ್ಞರು ಹಾಗೂ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತಿಳಿದು ಬಂದಿದ್ದ ನ್ಯೂಸ್ ಇದು. ಹೌದು, 1 ಗ್ರಾಮ್ಗೆ ಈಗ 15,246 ರೂಪಾಯಿ ಆಗಿದೆ. ನಿನ್ನೆಗೆ ಕಂಪೇರ್ ಮಾಡಿದಲ್ಲಿ 38 ರೂಪಾಯಿ ಪ್ರತಿ ಗ್ರಾಮ್ಗೆ ಬಿದ್ದಿದೆ ಅಂತ ಹೇಳಬಹುದು. 8 ಗ್ರಾಮ್ಗೆ 1,21,968 ರೂಪಾಯಿ ಆಗಿದೆ. 10 ಗ್ರಾಮ್ಗೆ 1,52,460 ರೂಪಾಯಿ ಆಗಿದೆ ಸ್ನೇಹಿತರೆ. ಈ ಒಂದು ವಾರದಲ್ಲಿ ಚಿನ್ನದ ಹೈಯೆಸ್ಟ್ ಬೆಲೆ ಎಲ್ಲಿಗೆ ಹೋಗಿ ಬಂದಿತ್ತು ಎನ್ನಲ್ಲಿ 1,53,000 ಚಿಲ್ಲರೆ ಇತ್ತು. ಇದೀಗ ನೋಡಿ, ಈಗ ಮತ್ತೆ ಚಿನ್ನದ ಬೆಲೆ ಬಿದ್ದಾಗ 1,52,000 ಸುಮಾರು ಹೀಗೆ ಟ್ರೇಡ್ ಆಗುತ್ತಿದೆ. ಚಿನ್ನದ ಒಂದು ಬೆಲೆಯಲ್ಲಿ ಇವತ್ತಿನ ಒಂದು ಬೆಲೆಯಲ್ಲಿ ಇಳಿಕೆ ಕಂಡು ಬಂದಿದೆ 24 ಕ್ಯಾರೆಟ್ ಪ್ಯೂರ್ ಚಿನ್ನದಲ್ಲಿ. ಇದರ ಜೊತೆಗೆ ಆಭರಣವನ್ನ ಮಾಡಿಸುವವರು ಭಾರತದಲ್ಲಿ ಮದುವೆ ಸೀಸನ್ ಹಾಗೂ ಮದುವೆ ಶುಭ ಸಮಾರಂಭ ಇದ್ದಲ್ಲಿ ಚಿನ್ನ ಮನೆಯಲ್ಲೇ ಬೇಕೇ ಬೇಕಾಗುತ್ತದೆ. ಎಲ್ಲರಿಗೂ ಕೂಡ ಚಿನ್ನ ಖರೀದಿ ಮಾಡಲೇಬೇಕಿರುತ್ತದೆ. ಹಾಗಾಗಿ 22 ಕ್ಯಾರೆಟ್ ಚಿನ್ನದ ಬೆಲೆ ಕೂಡ ಸ್ಕ್ರೀನ್ ಮೇಲೆ ಬರುತ್ತಿದೆ. 1 ಗ್ರಾಮ್ಗೆ 13,975 ರೂಪಾಯಿ ಆಗಿದೆ. 8 ಗ್ರಾಮ್ಗೆ 1,11,800 ರೂಪಾಯಿ. 10 ಗ್ರಾಮ್ಗೆ 1,39,750 ರೂಪಾಯಿ ಆಗಿದೆ ಸ್ನೇಹಿತರೆ. ಇಲ್ಲೂ ಕೂಡ 350 ರೂಪಾಯಿನಷ್ಟು ಇಳಿಕೆಯಾಗಿದೆ 22 ಕ್ಯಾರೆಟ್ ಚಿನ್ನದಲ್ಲಿ. ಇವತ್ತಿನ ಮಾರ್ಕೆಟ್ ಓಪನ್ ಆದಂತೆ
ಚಿನ್ನದ ಬೆಲೆಯಲ್ಲಿ ಸ್ವಲ್ಪ ಕುಸಿತ ಕಂಡು ಬಂದಿದೆ. ಇದಕ್ಕೆ ನೇರ ಕಾರಣವೇನೆಂದರೆ ಯುದ್ಧ ಅಂತ ಹೇಳಬಹುದು ಸ್ನೇಹಿತರೆ. ಕ್ರೂಡ್ ಆಯಿಲ್ನ ಬೆಲೆ ಹೆಚ್ಚಾಗಿದೆ, ಪ್ರಾಫಿಟ್ ಅಲ್ಲಿ ಹೆಚ್ಚು ಸಿಗುತ್ತಿದೆ ಎಂಬ ಕಾರಣದಿಂದಾಗಿ ಹೂಡಿಕೆದಾರರು ಅತ್ತ ಮುಖ ಮಾಡಿದ್ದಾರೆ ಎಂದು ಹೇಳಬಹುದು ಸ್ನೇಹಿತರೆ. ಚಿನ್ನದಲ್ಲೂ ಕೂಡ ಸ್ವಲ್ಪ ಇನ್ವೆಸ್ಟರ್ಗಳು ಇನ್ವೆಸ್ಟ್ ಕೂಡ ಮಾಡುತ್ತಿದ್ದಾರೆ. ಇದರ ಜೊತೆಗೆ 18 ಕ್ಯಾರೆಟ್ ಚಿನ್ನದ ಬೆಲೆಯನ್ನು ಕೂಡ ನೋಡೋಣ. ಹಾಗೆ ಬೆಳ್ಳಿಯ ಒಂದು ಬೆಲೆಯೂ ಕೂಡ ನಿಮಗೆ ಸಿಗಲಿದೆ. 18 ಕ್ಯಾರೆಟ್ 1 ಗ್ರಾಮ್ಗೆ 11,434 ರೂಪಾಯಿ ಆಗಿದೆ. 8 ಗ್ರಾಮ್ಗೆ 91,472 ರೂಪಾಯಿ ಆಗಿದೆ. 10 ಗ್ರಾಮ್ಗೆ 1,14,340 ರೂಪಾಯಿ ಆಗಿದೆ ಸ್ನೇಹಿತರೆ. 18 ಗ್ರಾಮ್ ಚಿನ್ನದಲ್ಲೂ ಕೂಡ 280 ರೂಪಾಯಿನಷ್ಟು ಇಳಿಕೆ ಕಂಡು ಬಂದಿದೆ. ಒಟ್ಟು ಒಂದು ದಿನದಲ್ಲಿ 3 ರೇಟ್ಗಳು ಬರುತ್ತಿದೆ. ಫಸ್ಟ್ ರೇಟ್ ಕೂಡ ಇಳಿಕೆಯಾಗಿದೆ. ಇಳಿಕೆಯಾದ ತಕ್ಷಣವೇ ಎಲ್ಲರೂ ಕೂಡ ಖರೀದಿ ಮಾಡಲು ಮುಂದಾಗುತ್ತಾರೆ. ಹೌದು, ಸ್ಪೆಷಲ್ ಆಗಿ ಯಾರು ಖರೀದಿ ಮಾಡಲು ಮುಂದಾಗುತ್ತಾರೆ ಎಂದಲ್ಲಿ ಗೋಲ್ಡ್ ಇನ್ವೆಸ್ಟರ್ಗಳು, ಅಂದರೆ ಗೋಲ್ಡ್ ಅಂಗಡಿದಾರರು. ಹಾಗೆ ಇನ್ವೆಸ್ಟರ್ ಯಾರು ಮಾಡಲು ಇಚ್ಛೆ ಮಾಡುತ್ತಾರೆ ಅವರು ಇಳಿದಾಗ ಖರೀದಿಯನ್ನ ಮಾಡಲು ಮುಂಬರುತ್ತಾರೆ ಸ್ನೇಹಿತರೆ. ಹೀಗೆ ಇಳಿದಾಗ ಖರೀದಿಯನ್ನ ಮಾಡಿ ಮತ್ತೆ ಕೆಲ ದಿನಗಳ ನಂತರ ಆ ಬೆಲೆ ಏರಿಕೆ ಆದಾಗ ಮಾರಾಟವನ್ನ ಕೂಡ ಮಾಡುವವರು ಹೆಚ್ಚು ಜನ ಇರುತ್ತಾರೆ ಗೋಲ್ಡ್ ಟ್ರೇಡಿಂಗ್ ಮಾರ್ಕೆಟ್ನಲ್ಲಿ. ಇದರ ಜೊತೆಗೆ ಇವತ್ತಿನ ಒಂದು ಬೆಳ್ಳಿಯ ದರದಲ್ಲೂ ಕೂಡ ಕುಸಿತ ಬಂದಿದೆ ಸ್ನೇಹಿತರೆ. 1 ಗ್ರಾಮ್ಗೆ 255 ರೂಪಾಯಿ ಆಗಿದೆ. 10 ಗ್ರಾಮ್ಗೆ 2,550 ರೂಪಾಯಿ ಆಗಿದೆ. 1 kg ಚಿನ್ನದ ಬೆಳ್ಳಿಯ ಒಂದು ಬೆಲೆ ಎಷ್ಟಾಗಿದೆ ಎಂದಲ್ಲಿ 2,55,000 ರೂಪಾಯಿ ಆಗಿದೆ. 2,60,000 ಇತ್ತು ನಿನ್ನೆಗೆ ಕಂಪೇರ್ ಮಾಡಿದಲ್ಲಿ ಇವತ್ತು ಬರೋಬ್ಬರಿ 5,000 ರೂಪಾಯಿನಷ್ಟು ಬೆಳ್ಳಿಯ ಬೆಲೆಯಲ್ಲಿ ಕುಸಿತ ಕಂಡು ಬಂದಿದೆ. 1 kg ಬೆಳ್ಳಿಯಲ್ಲಿ 5,000 ರೂಪಾಯಿ ಕುಸಿತವಾಗಿದೆ. ಇದು ಎಲ್ಲರಿಗೂ ಕೂಡ ಸಿಹಿ ಸುದ್ದಿ ಆಗಬಹುದು. ಹೌದು, ಯುದ್ಧ ಏನಾದರೂ ಮುಂದುವರೆದಲ್ಲಿ ಚಿನ್ನದ ಒಂದು ಬೆಲೆಯಲ್ಲಿ ಏರುಪೇರು ಆಗುವ ಸಾಧ್ಯತೆ ಇದೆ. ಏರುಪೇರು ಆದಲ್ಲಿ ಖರೀದಿದಾರರಿಗೆ ಒಂದು ಉತ್ತಮ ಅವಕಾಶವೇ ಎಂದು ಹೇಳಬಹುದು ಸ್ನೇಹಿತರೆ. ನೀವು ಕೂಡ ಚಿನ್ನ ಖರೀದಿ ಮಾಡಲು ಯೋಚನೆಯನ್ನ ಮಾಡುತ್ತಿದ್ದಲ್ಲಿ ಇಳಿದಾಗ ಖರೀದಿಯನ್ನ ಮಾಡಿ. 2,000 to 3,000 ರೂಪಾಯಿ ಯಾವಾಗ ಇಳಿಕೆ ಕಂಡು ಬರುತ್ತದೆ ನೋಡಿ, ಅವಾಗ ಗೋಲ್ಡನ್ ಚಾನ್ಸ್ ಅಂತ ಹೇಳಬಹುದು. ಎವರೇಜಿಂಗ್ ನಲ್ಲಿ ಖರೀದಿಯನ್ನ ಮಾಡಿದಲ್ಲಿ ನಿಮಗೆ ಪ್ರಾಫಿಟ್ ಕೂಡ ಆಗಬಹುದು ಸ್ನೇಹಿತರೆ. ಈಗಿನ ಮಟ್ಟದಲ್ಲಿ ಇಳಿಕೆ ಇದ್ದಲ್ಲಿ, ಆದರೆ ಮುಂಬರುವ ಒಂದು 10 ವರ್ಷದಲ್ಲಿ ಗೋಲ್ಡ್ನ ಬೆಲೆ ತ್ರಿಬಲ್ ಅಥವಾ 4 ಪಟ್ಟು 3 ಪಟ್ಟು 5 ಪಟ್ಟಿನಷ್ಟು ಕೂಡ ಹೆಚ್ಚಾಗಬಹುದು. 4 ಲಕ್ಷ 5 ಲಕ್ಷಕ್ಕೂ ಕೂಡ ತಲುಪಬಹುದು. ಈಗಲೇ ಇನ್ವೆಸ್ಟ್ಮೆಂಟ್ ಮಾಡಿದಲ್ಲಿ ಬೆಟರ್ ಅಂತ ಕೂಡ ಹೇಳಬಹುದು. ಆದರೆ ಎಲ್ಲ ಹಣವನ್ನ ಇನ್ವೆಸ್ಟ್ಮೆಂಟ್ ಮಾಡಬೇಡಿ. ಆದಾಯದ ಪರ್ಸೆಂಟೇಜ್ ಮೇಲೆ ನೀವು ಇನ್ವೆಸ್ಟ್ ಮಾಡಿದಲ್ಲಿ ಒಳ್ಳೆಯದು ಅಂತ ಹೇಳಬಹುದು. ಗೋಲ್ಡ್ಗಿಂತ ಕೆಲವೊಂದು ಕಂಪನಿಗಳು ದೊಡ್ಡ ದೊಡ್ಡ ರಿಟರ್ನ್ಸ್ ಕೊಡುತ್ತದೆ ಶೇರ್ ಮಾರ್ಕೆಟ್ನಲ್ಲಿ. ಹೀಗಾಗಿ ಶೇರ್ ಮಾರ್ಕೆಟ್ನಲ್ಲಿ ಹೂಡಿಕೆದಾರರು ಪ್ರತಿಯೊಂದೊಂದು ಪೈಸೆಗೂ ಕೂಡ ಲಾಭವನ್ನ ತೆಗೆದುಕೊಳ್ಳುತ್ತಾರೆ ಸ್ನೇಹಿತರೆ. ಹೀಗಾಗಿ ಮಾರ್ಕೆಟ್ನ ಬಗ್ಗೆ ನಿಮಗೂ ಕೂಡ ಗಮನದಲ್ಲಿ ಇರಲಿ. ಯಾವಾಗ ಬೆಲೆ ಏರಿಕೆಯಾಗಿದೆ, ಯಾವಾಗ ಬೆಲೆ ಇಳಿಕೆಯಾಗಿದೆ ಎಂಬುದನ್ನ ಇವತ್ತು ನೋಡುವುದಾದ್ರೆ ಬೆಲೆ ಇಳಿಕೆ ಆಗಿದೆ ಸ್ನೇಹಿತರೆ. ಬನ್ನಿ ಇದರ ಜೊತೆಗೆ ಗೋಲ್ಡ್ ನ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಕೂಡ ನಿಮಗೆ ತಿಳಿಸಲಿ. ಏನದು ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಅಂದಲ್ಲಿ, ನೀವು ಚಿನ್ನವನ್ನ ಖರೀದಿಯನ್ನ ಮಾಡಬೇಕಿದ್ದಲ್ಲಿ ಅದು 22 ಕ್ಯಾರೆಟ್ ಇರಲಿ, 18 ಕ್ಯಾರೆಟ್ ಇರಲಿ ಹಾಗೂ 22 ಕ್ಯಾರೆಟ್ 20 ಯಾವುದೇ ರೀತಿಯ ಚಿನ್ನವನ್ನ ನೀವು ಯಾವುದೇ ಅಂಗಡಿದಾರರಿಂದ ಖರೀದಿಯನ್ನ ಮಾಡಿ, ಅದಕ್ಕೆ ಹಾಲ್ ಮಾರ್ಕ್ ಇರಬೇಕು ಸ್ನೇಹಿತರೆ. ಹೌದು, 916 ಹಾಲ್ ಮಾರ್ಕ್ ಇರಬೇಕು. ಹಾಲ್ ಮಾರ್ಕ್ ಗೌರ್ಮೆಂಟ್ ನಿಂದ ಸಿಗುತ್ತದೆ. ಆ ಹಾಲ್ ಮಾರ್ಕ್ ಯಾರ ಕಡೆ ಲೈಸೆನ್ಸ್ ಇರುತ್ತೆ ನೋಡಿ, ಅವರು ಮಾತ್ರ ಈ ಹಾಲ್ ಮಾರ್ಕ್ ಅನ್ನ ಹಾಕಿ ಕೊಡುತ್ತಾರೆ. ಹೀಗಾಗಿ ಯಾವಾಗಲೂ ಕೂಡ ನೀವು ಪ್ಯೂರಿಟಿಯನ್ನ ಚೆಕ್ ಅನ್ನ ಮಾಡುವಾಗ ಹಾಲ್ ಮಾರ್ಕ್ ಇರಲೇಬೇಕಾಗುತ್ತದೆ. ಹಾಲ್ ಮಾರ್ಕ್ ಇದ್ದಲ್ಲಿ ಕೂಡ ನಿಮ್ಮ ಚಿನ್ನಕ್ಕೆ ಬೆಲೆ ಅಂತ ಹೇಳಬಹುದು. ನೀವು ಯಾವುದಾದ್ರೂ ಒಂದು ಲೋಕಲ್ ಅಂಗಡಿಯಲ್ಲೂ ಕೂಡ ಹೋದಲ್ಲಿ ಚಿನ್ನವನ್ನ ಖರೀದಿಯನ್ನ ಮಾಡಬೇಕಿದ್ದಲ್ಲಿ ನೀವು ಗೌರ್ಮೆಂಟ್ ರಿಜಿಸ್ಟರ್ನಿಂದ ಹಾಲ್ ಮಾರ್ಕ್ ಅವರು ಹಾಕಿದಲ್ಲಿ ಮಾತ್ರ ಖರೀದಿಯನ್ನ ಮಾಡಿಕೊಳ್ಳಿ. ಇಲ್ಲದಿದ್ದಲ್ಲಿ ಖರೀದಿಯನ್ನ ಮಾಡಬೇಡಿ. ಅದರಲ್ಲಿ ತುಂಬಾನೇ ಮಿಕ್ಸಿಂಗ್ ಇರುತ್ತದೆ ಎಂದು ಅರ್ಥ ಸ್ನೇಹಿತರೆ. ಹೌದು, ಹಾಲ್ ಮಾರ್ಕ್ ಸಣ್ಣ ಸಣ್ಣ ಒಂದು ಆಭರಣಗಳ ಮೇಲೂ ಕೂಡ ಹಾಲ್ ಮಾರ್ಕ್ ಇರುತ್ತದೆ. ಅಂತ ಒಂದು ಮಷಿನ್ಗಳು ಇರುತ್ತವೆ ಹಾಲ್ ಮಾರ್ಕ್ ಅನ್ನ ಹಾಕಲು. ಹೀಗಾಗಿ ಯಾವುದೇ ಒಂದು ಸಣ್ಣ ವಸ್ತು ಖರೀದಿ ಮಾಡಲಿ ಅಥವಾ ಚೂರು ನೀವು ಗೋಲ್ಡ್ ಖರೀದಿಯನ್ನ ಮಾಡಿದಲ್ಲೂ ಕೂಡ ಅದಕ್ಕೆ ಹಾಲ್ ಮಾರ್ಕ್ ಇರಬೇಕು ಸ್ನೇಹಿತರೆ. ಆಗ ಮಾತ್ರ ನಿಮ್ಮ ಚಿನ್ನಕ್ಕೆ ಪ್ಯೂರಿಟಿ ಹಾಗೂ ಬೆಲೆ ಇರುತ್ತದೆ ಅಂತ ಅರ್ಥ. ಇದು ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಆಗಿರುತ್ತದೆ. ಹಾಗೆ ಇದರ ಬಗ್ಗೆ ಕಡಿಮೆ ಮಂದಿಗೆ ಗೊತ್ತಿರುತ್ತದೆ. ಯಾವಾಗ
ಚಿನ್ನ ಕಡಿಮೆ ಸಿಗುತ್ತದೆ. ಸ್ವಲ್ಪ ಬಾರ್ಗೇನಿಂಗ್ ನಲ್ಲಿ ತೆಗೆದುಕೊಂಡಾಗ ನೀವು ಮೋಸ ಹೋಗಬೇಡಿ. ಹಾಲ್ಮಾರ್ಕ್ ಇದ್ದಲ್ಲಿ ಮಾತ್ರ ಖರೀದಿಯನ್ನ ಮಾಡಿ ಸ್ನೇಹಿತರೆ. ಮುಂಬರುವ ದಿನದಲ್ಲಿ ಕಷ್ಟದ ಸಮಯದಲ್ಲಿ ನೀವು ಮಾರಾಟವನ್ನ ಮಾಡಲು ಹೋದಾಗ ನಿಮಗೆ ತುಂಬಾನೇ ಅನುಕೂಲವಾಗಲಿದೆ. ನಿಮ್ಮ ಒಂದೊಂದು ರೂಪಾಯಿಗೂ ಕೂಡ ಆವಾಗ ಬೆಲೆ ಇರುತ್ತದೆ. ನೀವೇನಾದರೂ ಕೂಡ ಮಿಕ್ಸಿಂಗ್ ಚಿನ್ನವನ್ನ ಖರೀದಿಯನ್ನ ಮಾಡಿದಲ್ಲಿ ನಿಮ್ಮ ಅರ್ಧ ಹಣವನ್ನ ಕೂಡ ಅವರು ತೆಗೆದು ಬಿಡುತ್ತಾರೆ. ಆ ಲೋಹ ಈ ಲೋಹ ಮಿಕ್ಸ್ ಇದೆ ಅಂತ 1 ಗ್ರಾಮ್ ಇದ್ದಿದ್ದನ್ನ ಅದನ್ನ ಅರ್ಧ ಗ್ರಾಮ್ಗೆ ತಂದಿಡುತ್ತಾರೆ. ಹೀಗಾಗಿ ಚಿನ್ನವನ್ನ ಖರೀದಿಯನ್ನ ಮಾಡುವಾಗ ತುಂಬಾ ಯೋಚನೆ ಮಾಡಿ ಖರೀದಿಯನ್ನ ಮಾಡಿ. ಮತ್ತೆ ಸಿಗ್ತೀನಿ ನಿಮಗೆ ಹೊಸ ವಿಡಿಯೋದಲ್ಲಿ ನಾಳೆಯ ಒಂದು ರೇಟ್ನ ಜೊತೆಗೆ. ಅಲ್ಲಿ ತನಕ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ. ವಿಡಿಯೋ ಇಷ್ಟವಾದಲ್ಲಿ ನಿಮ್ಮ ಸ್ನೇಹಿತರು ಹಾಗೂ ಸಂಬಂಧಿಕರೊಂದಿಗೆ ತಪ್ಪದೇ ಶೇರನ್ನು ಮಾಡಲು ಮರೆಯಬೇಡಿ ಸ್ನೇಹಿತರೆ. ಮತ್ತೆ ಸಿಗೋಣ ಹೊಸ ಅಪ್ಡೇಟ್ನ ಜೊತೆಗೆ. ಅಲ್ಲಿ ತನಕ ಧನ್ಯವಾದ.